ಶ್ರೀ ಕ್ಷೇತ್ರ ಮಂತ್ರಾಲಯ ರೀಚ್ ಆದ್ವಿ. ನೋಡಿ ಅದೇ ಟೆಂಪಲ್ ಅಂತ ಅಂದ್ಬಿಟ್ಟು ಹೋಮ ಇತ್ತು, ಅದಕ್ಕೋಸ್ಕರ ಹೋಮ ಇದೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫುಲ್ ಹೋಗಿದ್ವಿ. ನೋಡಿ ಹೋಮ ಸ್ಟಾರ್ಟ್ ಆಗಿದೆ, ನಾವು ಅಲ್ಲಿ ನಿಂತ್ಕೊಂಡು ಹೋಮ ಮಾಡಿಸ್ತಾ ಇದ್ವಿ. ನೋಡಿ ನಮ್ಮ ಅಣ್ಣನ ಕೈಯಲ್ಲಿ ಕುಂಕುಮ ಅರ್ಚನೆ ಮಾಡಿಸ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡೋದು ಹೋಮನ. ಭತ್ತದ ಹಳ್ಳನ್ನ ಹೋಮ ಕುಂಡಕ್ಕೆ ಹಾಕಿ ಈ ತರ ನಾವು ಹೋಮನ ಮಾಡಿದ್ವಿ. ನೋಡಿ ಇದೇ ಮೂಲ ದೇವರು, ಅದೇ ಗರ್ಭಗುಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ರಾಯರು, ರಾಘವೇಂದ್ರ ಸ್ವಾಮಿ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನೆಲ್. ನಾವೆಲ್ಲರೂ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ. ನಾವು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಮಂತ್ರಾಲಯ, ಹೊನ್ನವ ಹತ್ರ ಇರುವಂತದ್ದು, ನಿಯರ್ ಮಾಗಡಿ ರೋಡ್, ತಾವರೆಕೆರೆ ಹತ್ರ, ನಿಯರ್ ನೈಸ್ ರೋಡ್ ಇಂದ ಹತ್ರ ಆಗುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇರೋ ಕಾರಣ ಏನು ಅಂತಂದ್ರೆ, ನಮ್ಮಣ್ಣ ಅಲ್ಲಿ ಎವ್ರಿ ವೀಕ್ ಮಂಡೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ರು, ಟೆಂಪಲ್ಗೆ ಹೋಗ್ತಾ ಇದ್ರು. ಸೊ ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ರೀಚ್ ಆದ್ವಿ. ನೋಡಿ ಅದೇ ಟೆಂಪಲ್ ಇನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ನಾವು ಹೋದಾಗ ಇನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಈಗ ಇನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ನಾನು ಇದು ಹೋಗಿದ್ದು 3rd ಟೈಮ್. ನಮ್ಮ ಅಣ್ಣನ ಜೊತೆ 1-2 ಸಲ ಹೋಗಿದ್ದೆ. ಈಗ ಫ್ಯಾಮಿಲಿ ಫುಲ್ಲು ಹೋಗಿದೀವಿ, ಬಿಕಾಸ್ 21 ವೀಕ್ಸ್ ನಮ್ಮ ಅಣ್ಣನ ಆಯ್ತು, ಅದಕ್ಕೋಸ್ಕರ ನಾವು ಹೋಗಿದ್ದು. ನೋಡಿ ಆ ತರ ಎಲ್ಲ ಕಾಯೆಲ್ಲ ಕಟ್ಟಿರ್ತಾರೆ. ಇವತ್ತು ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು ಹೋಮ ಇತ್ತು, ಅದಕ್ಕೋಸ್ಕರ ಹೋಮ ಇದೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫುಲ್ ಹೋಗಿದ್ವಿ. ನಮ್ ಜೊತೆ ನಮ್ಮ ಅಣ್ಣನ ಫ್ರೆಂಡು ಸಂತೋಷನ ಫ್ಯಾಮಿಲಿನೂ ಬಂದಿತ್ತು. ಸೊ 2 ಫ್ಯಾಮಿಲಿ ಹೋಗಿ ನಾವೆಲ್ಲ ಹೋಮ ಮಾಡಿಸಿದ್ವಿ. ನೋಡ್ತಾ ಇದ್ದೀರಲ್ಲ, ಹೋಮಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ತರ ಎಲ್ಲ ಹೋಮಕ್ಕೆಲ್ಲ ರೆಡಿ ಮಾಡಿ ನಾವು ನೋಡ್ಕೊಂಡು ನಿಂತಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಈ ತರ ಎಲ್ಲ ಹೂವು ಹಾಕಿ ರೆಡಿ ಮಾಡ್ತಾ ಇದ್ರು. ಸೊ ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮ ಅಕ್ಕನ ಮಗ 4 ಜನ ಅಷ್ಟೇ ಹೋಗಿದ್ದು. ಬಿಕಾಸ್ ನಮ್ಮ ಅಕ್ಕ ನಮ್ಮ ಬಾಬಾ ಅವರೆಲ್ಲ ಆಫೀಸ್ ಹೋಗಿದ್ರು, ಕೆಲಸ ಆಯ್ತು ಅಂತ ಹೋಗೋಕ್ಕಾಗ್ಲಿಲ್ಲ. ಅಂಡ್ ನಾವೆಲ್ಲ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನೋಡಿ ಹೋಮ ಸ್ಟಾರ್ಟ್ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಎಲ್ಲರಿಗೂ ನಿಲ್ಸ್ಬಿಟ್ಟು ಈ ತರ ಪೂಜೆ ಮಾಡಿಸ್ತಾರೆ. ಯಾರ್ಯಾರು ಕಂಟಿನ್ಯೂಸ್ ಆಗಿ 21 ವೀಕ್ಸ್ ಅವ್ರು ಹೇಳಿರ್ತಾರೆ 18 ವೀಕ್ಸ್ ಅಂತ. ಕೆಲವೊಬ್ರು 21 ವೀಕ್ಸ್ ಮಾಡಿರ್ತಾರೆ ಎವ್ರಿ ಮಂಡೇ, ಕೆಲವೊಬ್ರು 18 ವೀಕ್ಸ್ ಮಾಡಿರ್ತಾರೆ. ಸೊ ಅವ್ರೆಲ್ಲರಿಗೂ ಅಂತ ಡೇಟ್ ಅಂತ ಫಿಕ್ಸ್ ಮಾಡಿ 1 ಮಂತ್ ಮುಂಚೆನೆ ಅವರು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಹೋಮಕ್ಕೆ ಅಂತ ಅಂದ್ಬಿಟ್ಟು ಹೇಳಿರ್ಬೇಕು. ಸೊ ಅದೇ ಡೇಟಿಗೆ ಅವ್ರು ಬರೋದಕ್ಕೆ ಹೇಳಿರ್ತಾರೆ. ನೋಡಿ ಹೋಮ ಸ್ಟಾರ್ಟ್ ಆಗಿದೆ, ನಾವು ಅಲ್ಲಿ ನಿಂತ್ಕೊಂಡು ಹೋಮ ಮಾಡಿಸ್ತಾ ಇದ್ವಿ. ಯಾರ್ಯಾರು ಅಲ್ಲಲ್ಲಿ ಹೋಗಿರ್ತಾರಲ್ವಾ ಅವ್ರು ಮಾತ್ರ ಮೇನ್ ನಿಂತ್ಕೋಬೇಕಾಗುತ್ತೆ ಹೋಮಗೆ. ಫ್ಯಾಮಿಲಿ ಅವರೆಲ್ಲರೂ ಅವ್ರು ಹಿಂದೆ ನಿಂತ್ಕೊಂಡು ಪೂಜೆಯನ್ನ ಮಾಡ್ಬೋದು. ಸೊ ನೋಡಿ ಎಲ್ಲರೂ ಅವತ್ತು ಮಂಡೇ ಯಾರ್ಯಾರೆಲ್ಲ ಹೋಗಿರ್ತಾರೆ ನೋಡಿ ಅವ್ರಿಗೆ ಅಲ್ಲಿ ನಿಲ್ಸಿ ಮೇನು ಅವ್ರು ಪೂಜೆ ಮಾಡಿಸ್ತಾ ಇದ್ದಾರೆ. ದಂಪತಿಗಳನ್ನೆಲ್ಲ ಒಂದ್ ಸೈಡ್ ನಿಲ್ಸಿದ್ರು, ಸಿಂಗಲ್ಸ್ನೆಲ್ಲ ಒಂದ್ ಸೈಡ್ ನಿಲ್ಸಿದ್ರು. ಅವ್ರ ಹಿಂದೆ ಅವ್ರ ಫ್ಯಾಮಿಲಿಗಳ ನಿಂತ್ಕೋಬೇಕಾಗುತ್ತೆ. ನೋಡಿ ಈ ತರ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಹೀಗೆ ಪೂಜೆ ಮಾಡ್ತಾ ಇದೀವಿ. ನಾವು ಫಸ್ಟ್ ನಮ್ಮ ಅಣ್ಣ ಹೋಗಿರೋದ್ರಿಂದ ನಮ್ಮ ಅಣ್ಣ ಅವ್ರನ್ನೆಲ್ಲ ನಿಲ್ಸಿದ್ರು. ಈ ತರ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ನಾವು ಪೂಜೆ ಎಲ್ಲ ಹೋಮಕ್ಕೆ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಹೋಮನ. ನೆಕ್ಸ್ಟ್ ನೋಡಿ ನಮ್ಮ ಅಣ್ಣನ ಕೈಯಲ್ಲಿ ಕುಂಕುಮ ಅರ್ಚನೆ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಹೋಮಕ್ಕೆ ಈ ತರ ನಿಂತ್ಕೊಂಡೆಲ್ಲ ಮಾಡಿಸಿದಾದ್ಮೇಲೆ, ಸ್ಟಾರ್ಟಿಂಗ್ ಪ್ರೋಸೆಸ್ ಆದ್ಮೇಲೆ ಕುಂಕುಮ ಅರ್ಚನೆಯನ್ನ ಮಾಡಿಸಿದ್ರು. ಸ್ವಲ್ಪ ಜನ ಅಲ್ಲಿ ದೇವರ ಮುಂದೆ ಮಾಡ್ತಾ ಇದ್ರು, ಇನ್ನ ಸ್ವಲ್ಪ ಜನ ಇಲ್ಲಿ ಹೋಮದ ಕುಂಡದ ಮೇಲೆನೆ ಒಂದು ಎಲೆ ಇಟ್ಕೊಂಡು ಕುಂಕುಮ ಅರ್ಚನೆಯನ್ನ ಮಾಡ್ತಾ ಇದ್ರು. ಸೊ ನೋಡಿ ಈ ತರ ಕುಂಕುಮ ಅರ್ಚನೆ ಮಾಡ್ತಾ ಇದ್ದಾರೆ ನಮ್ಮಣ್ಣ. ನೋಡಿ ಈ ಅರ್ಚನೆ ಮಾಡಿರೋ ಕುಂಕುಮವನ್ನ ನೀವು ತಗೊಂಡು ಹೋಗ್ಬೋದು ಮನೆಗೆ. ನೀವು ಎಷ್ಟು ಅರ್ಚನೆ ಮಾಡಿರ್ತೀರೋ ಅಷ್ಟನ್ನ ತಗೊಂಡು ನಿಮ್ ಫ್ಯಾಮಿಲಿ ಎಲ್ಲ ಇಟ್ಕೊಂಡು ಮನೆಗೂ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಇದೀರಲ್ಲ, ಈಗ ಆಕ್ಚುಯಲ್ ಹೋಮ ಸ್ಟಾರ್ಟ್ ಆಯ್ತು. ಈ ಹೋಮಕ್ಕೆ ಒಂದು ಸಲ ಕುತ್ಕೊಂಡ್ರಿ 1 ಅವರ್ or 2 ಅವರ್ ಮಾಡಿದ್ರು, ಎದ್ದೋಗ್ಬಾರ್ದು ಅಂತ ಹೇಳಿದ್ರು. ಸೊ ನೋಡಿ ಈ ತರ ಕುತ್ಕೊಂಡು ಹೋಮವನ್ನ ಮಾಡಿದ್ವಿ. ನಮ್ಮ ಅಣ್ಣ ಮಾಡಿದ್ರು, ಅವ್ರ ಹಿಂದೆಗಡೆ ಕುತ್ಕೊಂಡು ನಾವು ಹೋಮಕ್ಕೆ ಕುತ್ಕೊಂಡು ಮಾಡಿದ್ವಿ. ಸೊ 1 ಅವರ್ ಎದ್ದೋಳಂಗಿರ್ಲಿಲ್ಲ, ಎಲ್ಲಾರು ಸುಸ್ತಾಗೋಯ್ತು. ಮತ್ತೆ ನೋಡಿ ಹೀಗೆಲ್ಲ ಹೋಮ ಪ್ರಾಸೆಸ್ ಎಲ್ಲ ಮಾಡಿದ್ರು. ಪ್ರತಿಯೊಂದು ನವಗ್ರಹ ಪೂಜೆ ಆಗಿರ್ಬೋದು, ಹೋಮ ಶಾಂತಿ ಆಗಿರ್ಬೋದು, ನಮ್ಮ ಮನೆ ದೇವರಿಗಾಗಿರ್ಬೋದು, ಮತ್ತೆ ಏನೇನೆಲ್ಲ ಇರುತ್ತೋ ಹೋಮಕ್ಕೆ ಪೂಜೆ, ಆ ತರ ಎಲ್ಲ ಹೋಮ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಮಾಡಿದ್ರು ಹೋಮನ. ನೋಡಿದ್ರಲ್ಲ, ಈ ತರ ನಾವು ಭತ್ತದ ಹಳ್ಳನ್ನ ಹೋಮ ಕುಂಡಕ್ಕೆ ಹಾಕಿ ಈ ತರ ನಾವು ಹೋಮನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಹೋಮ ಮಾಡಿಕೊಟ್ರು.
ನೋಡಿ ನಮ್ಮಣ್ಣನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ನಮ್ಮಣ್ಣನಿಗೆ ದೇವರು ಅಂದ್ರೆ ತುಂಬಾ ಭಕ್ತಿ. ಎಲ್ಲ ಹೇಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ನಮ್ಮಣ್ಣ. ನಾವು ಹಾಗೆ ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಗಂತೂ ಹೋಮದಲ್ಲಿ ಕುತ್ಕೊಂಡು ಪೂಜೆ ಎಲ್ಲ ಮಾಡಿದ್ದು ತುಂಬಾನೇ ಖುಷಿ ಕೊಟ್ಟು. ಅಂಡ್ ದೇವಸ್ಥಾನಕ್ಕೆ ಹೋದಾಗ ನಿಮಗೂ ಎಷ್ಟೆಲ್ಲ ನೆಮ್ಮದಿ ಸಿಗುತ್ತಲ್ವಾ ಮನಸ್ಸಿಗೆ. ಸೊ ಅದೇ ತರ ದೇವಸ್ಥಾನಕ್ಕೆ ಹೋದಾಗ ಎಷ್ಟೆಲ್ಲ ನಿಮಗೆ ನೆಮ್ಮದಿ ಸಿಗುತ್ತೆ. ನೀವು ದೇವಸ್ಥಾನಕ್ಕೆ ಯಾವ್ಯಾವ ರೀತಿ ಹೇಗೆ ಹೋದಾಗ ಹೇಗೆ ಎಲ್ಲ ಖುಷಿ ಪಡ್ತೀರಾ? ನಿಮ್ಮ ಫೇವ್ರೆಟ್ ದೇವರು ಯಾವುದು? ನಿಮ್ಮ ಫೇವ್ರೆಟ್ ದೇವಸ್ಥಾನ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಕೂತ್ಕೊಂಡು ಪೂಜೆನ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಉಪವಾಸ ಕಳಿಸ್ಕೊಡ್ತಾರೆ. ಬೈಕೊಂಡ್ರೆ ಬೇಕಲ್ಲ, ಉಪವಾಸ ಕಳಿಸ್ಬಾರ್ದು ಅಂತಲೇ ಊಟವನ್ನು ಕೊಟ್ಟಿರ್ತಾರೆ. ಅಂದರೆ ಅಗ್ನಿದೇವನನ್ನು ಆವಾಹನೆ ಮಾಡಿಕೊಂಡು ನಾವು ಎಲ್ಲ ದೇವರಿಗೂ ಆಹುತಿಯನ್ನು ಕೊಟ್ಟಿದ್ದೀವಿ. ಲಾಸ್ಟಲ್ಲಿ ಪೂರ್ಣಾವತಿ ಅಂತೇಳಿ ಅವನಿಗೆ ಅರ್ಪಣೆ ಮಾಡೋದೇ ನಾವು ಅದನ್ನು ಪದ್ಧತಿಗಳು ತಾಂಬೂಲ. ಸರಿನಾ? ಇದಾದ್ಮೇಲೆ ನೀವೇನು ಕಾಯಿ ಕಟ್ಟಿದ್ದೀರಲ್ಲ ಆ ಕಾಯಿಗಳನ್ನ ಕೊಡ್ತೀನಿ. ಅದೆಲ್ಲ ಕಾಯಿಗಳನ್ನ ಬಟ್ಟೆ ರಿಮೂವ್ ಮಾಡಬೇಕಾಗತ್ತೆ. ಒಳಗಡೆ ಏನಾದರೂ ಅಕ್ಷತೆ ಪೇಪರ್ ಇತ್ತು ಅಂದರೆ ಅಕ್ಷತೆ ಪೇಪರ್ ತೆಂಗಿನಕಾಯಿ 3 ತಟ್ಟೆಲಿಡಬೇಕು ಸರ್. ಇದು ನಂದು ನಿಮ್ಮದು ಅಂತ ಬರಲ್ಲ. ಈ ತಟ್ಟೆ ತಂತು ಅಂದರೆ ಆ ತಟ್ಟೆಗೆ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಆ ಕಾಯಿಗಳನ್ನ ಹಾಕೋದು ಗುರುಗಳು, ನಾವಲ್ಲ. ಹಾಗಾಗಿ ಈ ತಟ್ಟೆ ತಂತು ಅಂದರೆ ಆ ತಟ್ಟೆಗೆ ಇಟ್ಕೊಳ್ಳಿ. ಚಿಕ್ಕ ಕಾಯಿಗಳನ್ನ ಮೇಲೆ ಇಡಬೇಕಾಗತ್ತೆ, ದೊಡ್ಡ ಕಾಯಿಗಳನ್ನ ಕೆಳಗಡೆ ಇಟ್ಕೊಳ್ಳಿ. ಗಂಗಾಯ ವೈನಗ್ಗಾಶಿನಾಯ ಸ್ವಾಹ ವಿನಗ್ಗ ಶಿನಾಂತ್ಯಾಯನಾಯ ಸ್ವಾಹ ಅಂತ್ಯಾಯ ಭುವನಾಯ ಸ್ವಾಹ ಭುವನಸ್ಯ ಪದಾಯೇ ಸ್ವಾಹ ದೀಪದಯೇ ಸ್ವಾಹ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟು ಮಾಡಿಸಿದ್ರು ಹೋಮನ ಅಂತ. ಅಷ್ಟೇ ಚೆನ್ನಾಗಿ ಎಲ್ಲರೂ ಮಾಡಿದ್ವಿ. ಅಂಡ್ ಫೈನಲಿ ಹೋಮ ಮುಗೀತು. ಈ ತರ ಇತ್ತು ಹೋಮ. ಮತ್ತೆ ಇದನ್ನೆಲ್ಲ ಅಲ್ಲಿ ಕಾಯಿ ಇಟ್ಟಿದ್ರಲ್ವಾ, ಅದನ್ನ ತಗೊಂಡು ದೊಡ್ಡ ಗುರುಗಳಾದಂತವರು ತಗೊಂಡೋಗಿ ಅಲ್ಲಿ ಗರ್ಭಗುಡಿ ಮುಂದೆ ಅಲ್ಲಿ ಕೊಂಡ ಇದೆ, ಹೋಮದ ಕೊಂಡ, ಅದರಲ್ಲಿ ಹಾಕ್ತಾರೆ. ಆ ಬೆಂಕಿಯಲ್ಲಿ ಹಾಕ್ತಾರೆ ಪೂಜೆ ಮಾಡಿ ದೊಡ್ಡ ಗುರುಗಳು. ಸೊ ನೋಡ್ತಾ ಇದೀರಲ್ಲ, ನೋಡಿ ನಮ್ಮ ಅಣ್ಣ ಇಟ್ಕೊಂಡಿದ್ದಾರೆ ಕಾಯಿಗಳನ್ನ. ಮತ್ತೆ ಇನ್ನೂ ಸ್ವಲ್ಪ ಜನ ಇಟ್ಕೊಂಡಿದ್ದಾರೆ. ಅಷ್ಟು ಜನ ಯಾರ್ಯಾರು ಇಟ್ಕೊಂಡಿದ್ರು ಅಲ್ಲಿ ಹೋಮದಲ್ಲಿ ಕೂತ್ಕೊಂಡಿದ್ರಲ್ವಾ, ಅವ್ರೆಲ್ಲಾ ಕಾಯಿಗಳದು ಒಬ್ಬೊಬ್ಬರೇ ಅಲ್ಲ. ಸೊ ಎಲ್ಲರದು ಒಂದು 3 ತಟ್ಟೆಯಲ್ಲಿ ಹಾಕಿ ಎತ್ಕೊಂಡು ಹೋಗಿ ಎಲ್ಲರೂ ಸೇರಿ ಆ ತರ ಪೂಜೆ ಮಾಡಿ ಗರ್ಭಗುಡಿ ಮುಂದೆ ಹೋಮಕೊಂಡಕ್ಕೆ ಬೆಂಕಿಗೆ ಅದನ್ನ ಹಾಕ್ತಾರೆ ಲಾಸ್ಟ್ ಅಲ್ಲಿ. ನೋಡಿ ಈ ತರ ಇತ್ತು ಹೋಮ ಮಾಡಿದ್ದು. ನೋಡಿ ಅಥವಾ ಎಲ್ಲ ಮಾಡಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ನಮ್ಮ ಅಣ್ಣ ಬಂದು ಮೇಲೆಗಡೆ ಮತ್ತೆ ಬಂದು ನಾವು ಪೂಜೆ ಸಾಮಾನು ಎಲ್ಲ ಇಟ್ಕೊಂಡಿರ್ತೀವಲ್ವಾ, ಪೂಜೆಗೆ ಎಲ್ಲ ಇಟ್ಕೊಂಡಿರೋದನ್ನ ಕೊಟ್ಟು ದಕ್ಷಿಣೆ ಕೊಟ್ಟು ಗುರುಗಳ ಹತ್ರ ಆಶೀರ್ವಾದ ತಗೊಂಡು ನಾವು ಬರ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಇದೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ. ನೋಡಿ ಇದೇ ಮೂಲ ದೇವರು, ಅದೇ ಗರ್ಭಗುಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ರಾಯರು. ರಾಘವೇಂದ್ರ ಸ್ವಾಮಿ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಸೊ ಫೈನಲಿ ನಾವು ದೇವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ವಾಪಸ್ಸು ಬಂದ್ವಿ. ನೋಡಿ ನಾವು ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದಕ್ಕೆ ಅಂತ ಬಂದ್ವಿ. ನಮಗೆ ಈ ಥರ ಊಟ ಇತ್ತು. ನೋಡಿ ಈ ಥರ ಇತ್ತು ಊಟ. ಅಲ್ಲಿ ದಿನನಿತ್ಯ ದಾಸೋಹ ನಡೆಯುತ್ತೆ. ಸೊ ದಿನನಿತ್ಯ ಇರೋರಿಗೆ ಬೇರೆ ಊಟ ಇತ್ತು. ನಾವು ಹೋಮ ಮಾಡಿಸಿರೋದ್ರಿಂದ ಬೇರೆ ಊಟ ಇತ್ತು, ಸಪ್ರೇಟಾಗಿ ಮಾಡಿಸಿದ್ರು ಹೋಮದವರಿಗೆ ಅಂತಾನೆ. ಸೊ ನೋಡಿ ಈ ಥರ ಇದೆ ದೇವಸ್ಥಾನದ ಮುಂದೆಗಡೆ ಈ ಥರ ಇಲ್ಲ. ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ದೇವಸ್ಥಾನದ ಕೂಡ ತುಂಬ ಜನ ಬರ್ತಾರೆ, ತುಂಬ ರಶ್ ಇತ್ತು. ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದರಿಂದ ಇಲ್ಲಿ ಮನೆ 6 ಗಂಟೆಗೆ ಬಿಟ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ 8 ಗಂಟೆ ಆಯಿತು. ಸೊ 1 ಅವರ್ 2 ಅವರ್ ಜರ್ನಿ ಇರುತ್ತೆ ನಮ್ಮಿಂದ. ನೋಡಿ ಇದೇ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಇನ್ನೂ ಕನ್ಸ್ಟ್ರಕ್ಟ್ ಆಗಬೇಕು. ಸೊ ಡೆವಲಪ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ರಾಯರಿದ್ದಾರೆ ಅಂತ. ಸೊ ನೋಡೋಣ, ನಾವು ನಂಬಿದ್ದೀವಿ ಆ ರಾಯರನ್ನು. ಒಳ್ಳೇದು ಮಾಡಿದರೆ ಅಷ್ಟೇ ಸಾಕು. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಹೋಮ ಮಾಡಿದ್ದು ಈ ಥರ ಇತ್ತು, ಈ ವಿಡಿಯೋ ಹೀಗಿತ್ತು ನೋಡಿ.
ಹೀಗೆಲ್ಲ ವೀಡಿಯೋಸನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.